ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ಭಾರತ ಸಂವಿಧಾನದ 21ನೇ ವಿಧಿಯ ಬಗ್ಗೆ ತಿಳಿದುಕೊಳ್ಳೋಣ. 21ನೇ ವಿಧಿಯು ಜೀವಿಸುವ ಹಾಗೂ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಕುರಿತು ತಿಳಿಸುತ್ತದೆ. 21ನೇ ವಿಧಿಯ ಪ್ರಕಾರ ಕಾನೂನಿನ ಮೂಲಕ ರಚಿಸಲಾದ ನಿಯಮಗಳ ಹೊರತಾಗಿ ಬೇರೆ ಯಾವುದೇ ನಿಯಮಗಳನ್ವಯ ಯಾವುದೇ ವ್ಯಕ್ತಿಯ ಜೀವಿಸುವ ಹಾಗೂ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಕಸಿದುಕೊಳ್ಳುವಂತಿಲ್ಲ ಎಂದು ತಿಳಿಸುತ್ತದೆ. ಹೀಗೆ 21ನೇ ವಿಧಿಯು ಪ್ರತಿಯೊಬ್ಬ ವ್ಯಕ್ತಿಗೆ ಜೀವಿಸುವ ಹಾಗೂ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿದೆ. ಭಾರತೀಯ ಪ್ರಜೆಗಳಿಗೆ ಅಷ್ಟೇ ಅಲ್ಲದೆ ವಿದೇಶಿ ಪೌರರಿಗೂ ಕೂಡ ಈ ಹಕ್ಕನ್ನು ನೀಡಲಾಗಿದೆ. ಬದುಕುವುದೆಂದರೆ ಪ್ರಾಣಿಗಳ ಹಾಗೆ ಬದುಕುವುದಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಘನತೆಯಿಂದ ಬದುಕುವುದನ್ನು ಒಳಗೊಳ್ಳುತ್ತದೆ. 21ನೇ ವಿಧಿಯಲ್ಲಿ ಇನ್ನೂ ಹಲವಾರು ಹಕ್ಕುಗಳು ಬರುತ್ತವೆ. ಉದಾಹರಣೆಗಾಗಿ ಉತ್ತಮ ಪರಿಸರದ ಹಕ್ಕು, ಆರೋಗ್ಯದ ಹಕ್ಕು, ಜೀವಿಸುವ ಹಕ್ಕು, ವೈಯಕ್ತಿಕ ಹಕ್ಕು, ಖಾಸಗಿ ಹಕ್ಕು, ಸುಸ್ಥಿರ ಅಭಿವೃದ್ಧಿಯ ಹಕ್ಕು, ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಕಾಲಿಕ ವೈದ್ಯಕೀಯ ಚಿಕಿತ್ಸೆ ಪಡೆಯುವ ಹಕ್ಕು, ತುರ್ತು ಆರೋಗ್ಯ ಸೇವೆಯನ್ನು ಪಡೆಯುವ ಹಕ್ಕು, ಉಚಿತ ಕಾನೂನು ನೆರವನ್ನು ಪಡೆಯುವ ಹಕ್ಕು, ಅಮಾನವೀಯ ವರ್ತನೆಗಳ ವಿರುದ್ಧದ ಹಕ್ಕು, ಹೀಗೆ ಹಲವಾರು ಹಕ್ಕುಗಳನ್ನು ಇದು ಒಳಗೊಂಡಿದೆ. 21ನೇ ವಿಧಿಗೆ 2002ರಲ್ಲಿ 86ನೇ ತಿದ್ದುಪಡಿ ತರುವುದರ ಮೂಲಕ 21A ಉಪಬಂಧವನ್ನು ಸಂವಿಧಾನದಲ್ಲಿ ಸೇರಿಸಲಾಯಿತು. ಈ 21A ಉಪವಿಧಿಯು 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ನೀಡುವುದನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಗಿದೆ. ಉಚಿತ ಹಾಗೂ ಕಡ್ಡಾಯ ಶಿಕ್ಷಣದ ಒಂದು ಉಲ್ಲೇಖ ಸಂವಿಧಾನದ ಭಾಗ 4ರಲ್ಲಿ ಬರುವಂಥ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ 45ನೇ ಪ್ರಕರಣದಲ್ಲಿ ಈ ಮುಂಚೆ ಇತ್ತು. 86ನೇ ತಿದ್ದುಪಡಿ ಮೂಲಕ ಇದನ್ನು ಮೂಲಭೂತ ಹಕ್ಕನ್ನಾಗಿ ಪರಿವರ್ತಿಸಲಾಗಿದೆ. ಈ 21A ವಿಧಿಯನ್ನು ಇನ್ನೂ ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಸರ್ಕಾರವು 2010ರಲ್ಲಿ RTE ಅನ್ನುವ ಕಾಯ್ದೆಯನ್ನು ಜಾರಿಗೆ ತಂದಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.